ಅಂತ ಮನೆ ಮನೆಗೂ ಕೇಳ್ತಾ ಇದ್ವಿ. ಆದರೆ ಈಗ ರಾಜಕೀಯದಲ್ಲಿ ಎಲ್ಲೋದ್ರೂ ಈ ಪ್ರಭಾಕರ್ ಹೆಸರು ಕೇಳ್ತಾ ಇದ್ದೀವಿ, ಅದೊಂದು ಬೇರೆ ಖುಷಿ ಆಗ್ತಾ ಇದೆ. ಈ ಯಾರೋ ಮೋಸ್ಟ್ಲಿ ಈ ಪುಟ್ಟಪ್ಪ ಅಂತ ಹೆಸರಿಟ್ಟು ಅವತ್ತು ಯೋಚನೆ ಮಾಡಿಲ್ಲ, ಆ್ಯಕ್ಚುಲಿ ದೊಡ್ಡಪ್ಪ ಆಗ್ತೀಯಾ ಅಂತ. ನೀನು ದಯಮಾಡಿ ನಿನ್ನ ಹೆಸರು ದೊಡ್ಡಪ್ಪ ಅಂತ ಇಟ್ಕೊಂಡ್ರೆ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ನಾನು ಪುಟ್ಟಪ್ಪನ ಅಷ್ಟು ಪ್ರೀತಿಯಿಂದ ಮಾತಾಡಿಸ್ತೀನಿ ಅನ್ನೋದಕ್ಕೆ ನನ್ನ ಪುಟ್ಟಪ್ಪನ ಸಂಬಂಧ ಆಗಿದೆ. ಅಂದರೆ ಆತ ಪತ್ರಕರ್ತನೂ ಅಂತ ಅಲ್ಲ, ನಾನು ಸಿನಿಮಾ ನಟ ಅಂತನೂ ಅಲ್ಲ, ನಮ್ಮಿಬ್ಬರ ಬಾಂಧವ್ಯ ಹಂಗಿದೆ. ಅದು ಕೆಲವ್ರಿಗೆ ಮಾತ್ರ. ಒಂದು ಪ್ರವೀಣ ಮತ್ತು ಇನ್ನೊಂದು ನಮ್ಮ ಹರೀಶು, ಇನ್ನೊಂದು ನಮ್ಮೆಲ್ಲರ ನೆಚ್ಚಿನ ಪವಿತ್ರ, ಅವರು ಸೋದರಿ ಪವಿತ್ರ. ಯಾವಾಗಲೂ ನಾವು ಹಂಗೆ ಬಂದಿರೋದು, ಒಂದು ಮನೆಯವ್ರ ಥರ. ಒಂದು ಕಷ್ಟ ಸುಖ ಎಲ್ಲ ಹಂಚ್ಕೋತೀವಿ. ಅಂದರೆ ಈಗ ಪುಟ್ಟಪ್ಪ ಏನು ಕಷ್ಟಪಟ್ಟು ಒಂದು ಕ್ಯಾಮ್ರಾಮನ್ ಆಗಿ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಬಂದು ನೋಡಿದ್ರೆ ಹೆಚ್ಚು ಕಡಿಮೆ ಸರ್ಕಾರನೇ ಕುಣಿಸ್ಕೊಂಡು ಇವತ್ತು ರಿಲೀಸ್ ಮಾಡ್ತಾ ಇರೋದು ಈ 360 ಅಂದರೆ ಒಂದು ಕಡೆ ನಿಜವಾಗ್ಲೂ ಖುಷಿ ಆಗುತ್ತೆ. ನಾನು ಅದಕ್ಕೆ ಕೇಳಿದೆ, ಪುಟ್ಟಪ್ಪ ಯಾರ್ಯಾರು ಬರ್ತಾರೆ ಹೇಳು, ಯಾಕಂದರೆ ನಾವು ಕಷ್ಟ. ನಮ್ಮನ್ನು ಒಂದು ಕಡೆ ಒಂದು ಪಕ್ಷದವ್ರು ಇದ್ದರೆ ಲೆಫ್ಟು ಡ್ರೈವ್ ಹೋಗ್ತಾ ಇದ್ದೆ ಗಾಡಿ ಅಂತಾರೆ, ಇನ್ನೊಂದು ಪಕ್ಷದವ್ರು ಇದ್ದರೆ ರೈಟ್ ಹೇಳ್ಕೊಂಡು ಹೋಗ್ತಾ ಇದ್ದೆ ಅಂತಾರೆ. ನಾವು ಲೆಫ್ಟು ಅಲ್ಲ ರೈಟು ಅಲ್ಲ, ಸ್ಟ್ರೈಟು. ನಾವು ನೇರವಾಗಿ ಮಾತಾಡೋರು ಏನಿದ್ರು ದಯಮಾಡಿ ಹೇಳು ಅಂದೆ. ಇಲ್ಲ ಎಲ್ಲ ಪಕ್ಷದವರು ಬರ್ತಾರೆ ಅಂದ್ರು. ಅವಾಗ ನನಗೆ ಖುಷಿ ಆಯ್ತಪ್ಪ, ಹಂಗಾದ್ರೆ ನಾನು ಬರ್ತೀನಿ ಅಂದೆ. ಇಲ್ಲಾಂದರೆ ಹೇಳ್ಪುಟ್ಟಪ್ಪ ನಾನು ಬಂದು ಮ್ಯಾಗ್ಝಿನ್ ಹಿಡ್ಕೊಂಡು ಒಂದು ಫೋಟೋ ಕೊಡ್ತೀನಿ. ಆದರೆ ಪುಟ್ಟಪ್ಪ ಮಾಡಿರುವಂಥ ಈ ಒಂದು ದೊಡ್ಡ ಸಾಧನೆ, ಮೈಸೂರಿನ ಯಾವುದೋ ಒಂದು ಮೂಲೆಯಲ್ಲಿ ಕೂತು ತಾನು ಯೋಚನೆ ಮಾಡಿದ್ದು ಇವತ್ತು CM ಮನೆ ಪಕ್ಕದಲ್ಲೇ ರಾಜಧಾನಿಯಲ್ಲಿ ಇಂಥ ದೊಡ್ಡ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ಜನರ ಸಮೂಹದಲ್ಲಿ ಈ 360 ಏನು ಮ್ಯಾಗ್ಝಿನ್ನ ಓಪನ್ ಮಾಡಿಸ್ತಾ ಇದ್ದೀರಾ, ನಿಜವಾಗ್ಲೂ ನನ್ನ ಕಡೆಯಿಂದ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಇದು ನಿಜವಾದ ಸಾಧನೆ. ಅಂದರೆ ಯಾಕೆ ನಾವು ಇದೇ ಥರದ ಯೋಚನೆಗಳು ಮಾಡಿದ್ದಕ್ಕೆ ಇಲ್ಲಿವರೆಗೂ ಬಂದಿದ್ದೀವಿ. ಇವತ್ತು ಪುಟ್ಟಪ್ಪ ಅದೇ ಥರ ಯೋಚನೆ ಮಾಡೋದಕ್ಕೇ ಇಲ್ಲಿವರೆಗೂ ಬಂದು ಇವತ್ತು 360 ಅನ್ನೋ ಒಂದು ಪೊಲಿಟಿಕಲ್ 360 ಅನ್ನೋ ಒಂದು ಮ್ಯಾಗ್ಝಿನ್ನ ಏನು ಇವತ್ತು ರಿಲೀಸ್ ಮಾಡ್ತಾ ಇದ್ದೀರಾ, ಮತ್ತು ತಿಂಗಳಿಗೆ ಬರುತ್ತೆ ಅಂತ ಕಾಣುತ್ತಲ್ಲ, ಇದೊಂದು ಖುಷಿ ವಿಷಯ. ಆದರೆ ನನಗೆ ಪುಟ್ಟು ನಾವು ಇಲ್ಲಿ ಬಂದಾಗ ಸಿನಿಮಾಗೆ ನಮಗೆ ಈ ರಾಜಕೀಯದ ಇದು ಗೊತ್ತಿಲ್ಲ. ಬಹುಶಃ ನನಗೆ ಇನ್ನೊಬ್ಬರು ಡೈರೆಕ್ಟ್ರ್ ಇಲ್ಲಿ ಕೂತಿದ್ದಾರೆ, ನಮಗೆ ಬರೀ ನಮ್ಮ ಸಿನಿಮಾ ಹೋರಾಟ ಹೊಡೆದಾಟ ಇಷ್ಟೇ ಇರುತ್ತೆ. ಆಮೇಲೆ ಗೊತ್ತಾಗೋದು ಅಯ್ಯಪ್ಪ ರಾಜಕೀಯ ಇದೆ ಅಂತ. ನಾವು ತಾಳಪ್ಪ ನಮ್ಮ ಸಿನಿಮಾದಲ್ಲಿ ಆಗೋ ರಾಜಕೀಯನೇ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅಂದರೆ ಇಲ್ಲ, ಅದನ್ನು ಹೊರತುಪಡಿಸಿ ಇನ್ನೊಂದು ದೊಡ್ಡ ರಾಜಕೀಯ ಇದೆ ಅಂದಾಗ ಒಂದಷ್ಟು ತಿಳ್ಕೊಳ್ಳೋಕ್ಕೆ ಇಷ್ಟಪಡ್ತೀವಿ. ಏನಾಗ್ತಾ ಇದೆ ಏನಿಲ್ಲ ಅನ್ನೋದು ಯಾವಾಗಲೂ ನಮಗೊಂದು ಗಮನ, ಒಂದು ಜವಾಬ್ದಾರಿ ಇರುತ್ತೆ. ನಾನು ಇನ್ಫ್ಯಾಕ್ಟ್ ಇವತ್ತು GT ದೇವೇಗೌಡರು ಸರ್ನ ನೇರ ಇವತ್ತೇ ನಾನು ನೋಡಿದ್ದು, ಬರೀ ಅವ್ರ ಭಾಷಣಗಳನ್ನ ಅವ್ರ ಕ್ಲಿಪ್ಸ್ ಎಲ್ಲ ಬಂದಾಗ ನೋಡ್ತಾ ಇರ್ತೀನಿ. ಸರ್ ಸರ್ ತುಂಬ ಕೊಟ್ಟಿದ್ದಾರೆ ಸರ್. ಅವ್ರನ್ನ ನೋಡ್ತಿದ್ದೆ ಇವತ್ತು ನಾನು ನೇರ ತಮ್ಮನ್ನು ನೋಡ್ತಾ ಇದ್ದೀನಿ. ತುಂಬ ಯಾಕಂದರೆ ನೀವೆಲ್ಲ ಇವತ್ತು ಈ ಕರ್ನಾಟಕದಲ್ಲಿ ಏನೇ ಆಗಿರಲಿ ಪೊಲಿಟಿಕ್ಸ್ ಎರಡೂ ಥರ ಇರುತ್ತೆ, ಒಳ್ಳೆಯದು ಇರುತ್ತೆ ಕೆಟ್ಟದ್ದು ಇರುತ್ತೆ. ಅದರಲ್ಲಿ ಒಳ್ಳೆಯ ಭಾಗದಲ್ಲಿ ತಮ್ಮ ಹೆಸರು ಕೂಡ ಇದೆ, ತಮ್ಮ ಸಾಧನೆ ಅಷ್ಟು ದೊಡ್ಡ ಮಟ್ಟಕ್ಕೆ ಮೆರೆದಿದ್ದೀರಾ. ಸೊ ಹಂಗಾಗಿ ನಿಮಗೂ ಕೂಡ ಧನ್ಯವಾದಗಳು. ನಮ್ಮ ಪುಟ್ಟಪ್ಪ ನನ್ನ ಮನೆಯವರಾಗಿರೋದ್ರಿಂದ ನಮ್ಮ ಪುಟ್ಟಪ್ಪ ನಾವು ಪ್ರೀತಿಯಿಂದ ಕರಿಬೋದು. ಅದಕ್ಕೆ ಪುಟ್ಟಪ್ಪ ನನಗೆ ಒಂದು ತುಂಬ ಇಷ್ಟ ಆಗಿದ್ದು, ಶಿವಕುಮಾರ್ ಸರ್ ಅವರು ಮಾತಾಡಿದ್ದು ತುಂಬ ನೇರವಾಗಿ ತುಂಬ ಚೆನ್ನಾಗಿ ಮಾತಾಡೋದು, ನನ್ನ ಮನಸ್ಸಿಗೆ ಮುಟ್ಟಿತು. ಯಾಕೆಂದರೆ ಇವತ್ತು ನಾನು ಪ್ರಾಮಾಣಿಕವಾಗಿ ಬಂದಿರೋದಾಗಿರ್ಬೋದು, ಪುಟ್ಟಪ್ಪ ಬಂದಿರೋದಾಗಿರ್ಬೋದು, ಇಲ್ಲಿ ಒಂದೇ ಒಂದು ಬೇಕು, ಯಾರಾಣ ಒಬ್ಬರು ಪ್ರಾಮಾಣಿಕವಾಗಿ ರಾಜಕೀಯದ ಬಗ್ಗೆ ಬರೆಯೋರು ಬೇಕು, ಅದು ಪುಟ್ಟಪ್ಪ ಆಗಲಿ ಅನ್ನೋ ಆಸೆ ನನಗೆ. ಯಾಕೆಂದರೆ ಒಂದೊಂದು ಏನು ಹೇಳ್ತೀವಿ ನಾವು ಅದನ್ನು ನೇರ ಮಾತಾಡ್ತೀನಿ. ಒಬ್ಬೊಬ್ಬರು ನನ್ನ ಕಡೆ ಬರಿತಾ ಇರ್ತಾರೆ, ಒಬ್ಬೊಬ್ಬರು ಪರವಾಗಿ ಬರಿತಾ ಇರ್ತಾರೆ. ಬಟ್ ಸರ್ ಹೇಳಿದ ಮಾತ್ರ ನಂಗೆ ತುಂಬ ಇನ್ಸ್ಪೈರ್ ಆಯಿತು. ಸತ್ಯ ತುಂಬ ಕಹಿಯಾಗಿರುತ್ತೆ. ಸೊ ಹಂಗಾಗಿ ಚೂರಿ ಚುಚ್ಚೋವಾಗಲೂ ನೋವು, ಎಳ್ಕೊಳ್ಳೋವಾಗಲೂ ನೋವು ಅಂತೆ. ಹಂಗೆ ದಯಮಾಡಿ ಪೆನ್ ಇದೆಯಲ್ಲ ಅದನ್ನು ಹರಿತವಾಗಿ ಪ್ರಾಮಾಣಿಕವಾಗಿ ಬರೆದು ಕರ್ನಾಟಕ ಜನತೆಗೆ ಯಾವ ರಾಜಕಾರಣಿ ಅಥವಾ ರಾಜಕೀಯದ ಉದ್ದೇಶಗಳೇನು ಅಥವಾ ನಡೀತಾ ಇರೋದೇನು ಅದನ್ನು ಪ್ರಾಮಾಣಿಕವಾಗಿರಲಿ. ಅಟ್ಲೀಸ್ಟ್ ಒಬ್ಬರಾದರೂ ಪ್ರಾಮಾಣಿಕವಾಗಿ ಬರೆದ್ರೆ ನಾವು ಒಂದು ಹೆಮ್ಮೆ ಪಡ್ತೀವಿ. ಇವತ್ತು ನನ್ನ ಪ್ರೀತಿಯ ಒಬ್ಬ ಸಹೋದರ, ನನ್ನ ಪ್ರೀತಿಯ ಒಬ್ಬ ಸ್ನೇಹಿತ ಒಂದು ಇಡೀ ಕರ್ನಾಟಕದ ರಾಜಕಾರಣನ ಒಂದು ಪೆನ್ನಲ್ಲಿ ಬರೆದು ತೋರಿಸುವಂಥ ಶಕ್ತಿ ಇದೆ ಅನ್ನೋ ಖುಷಿಗೆ ನಾನು ಕೂಡ ಅವತ್ತು ನಾನು ಹೆಮ್ಮೆ ಪಡ್ತೀನಿ. ಅದನ್ನು ನಾನು ಕೂಡ ಕಾಯ್ತಾ ಇದ್ದೀನಿ. ಯಾಕೆಂದರೆ ಯಾವಾಗಲೂ ನನಗೆ 2 ವಿಷಯ ಕಾಡುತ್ತೆ ಪುಟ್ಟಪ್ಪ. ಈಗ ಪ್ರತಿನಿತ್ಯ TV ವಿಲಿ ನೋಡ್ತೀವಿ,
ಒಂದು ಕಡೆ ಒಂದು ಪಕ್ಷದವ್ರನ್ನ ಒಬ್ಬರು ಬೈತಾ ಇರ್ತಾರೆ, ಇನ್ನೊಂದು ಪಕ್ಷದವ್ರನ್ನ ಇನ್ನೊಬ್ಬರು ಬೈತಾ ಇರ್ತಾರೆ. ಓಕೆ, ಹಂಗೆ ನೋಡ್ತಾ ಇರ್ತೀವಿ, ಅದನ್ನು ಮಕ್ಕಳು ಕೂಡ ನೋಡ್ತಾ ಇರ್ತಾರೆ. ಅದಾದಮೇಲೆ ಸಡನ್ನಾಗಿ ಸಂಜೆ ಇನ್ನೊಂದು ಫಂಕ್ಷನ್ ನೋಡಿದ್ರೆ ಇಬ್ಬರು ರಾಜಕಾರಣದವ್ರು ಒಬ್ಬರೊಬ್ಬರು ಕೈ ಕೊಟ್ಕೊಂಡು ನಕ್ಕೊಂಡು ಕುಡಿತಾ ಇರ್ತಾರೆ. ಇದು ಮಕ್ಕಳಿಗೇನು ಅರ್ಥ ಆಗುತ್ತೆ ಅಂದರೆ, ಬೆಳಿಗ್ಗೆ ಎಲ್ಲ ಕಿತ್ತಾಡಬೇಕು, ಸಾಯಂಕಾಲ ಆದರೆ ಒಂದಾಗಬೇಕು ಅನ್ನೋದೇ ರಾಜಕೀಯನಾ? ಅಥವಾ ರಾಜಕೀಯದವರೇನೇ ಈಗ ಏನು ಮಾತೆತ್ತಿದ್ರೆ ಇವೋ ಅಂತ ಅವ್ರನ್ನ ಹಿಸ್ಟ್ರಿಯಿಂದ ಹಿಡಿದು ಫ್ಯೂಚರ್ವರೆಗೂ ಎಲ್ಲ ಒಬ್ಬರು ಬೈತಾ ಇದ್ರೆ ಇನ್ನೊಬ್ರು ಇನ್ನೊಂದು ಕಡೆ ಬೈತಾ ಇರ್ತಾರೆ. ಇನ್ನೊಂದು ಫಂಕ್ಷನಲ್ಲಿ ನೋಡಿದ್ರೆ ಒಬ್ರಿಗೊಬ್ರು ಕೈ ಮುಗಿಯೋದೇನು, ಕಾಲು ಮುಗಿಯೋದೇನು, ಬೊಕ್ಕೆ ಕೊಡೋದೇನು, ನಗೋದೇನು, ಇದು ಮಕ್ಕಳ ಮೇಲೆ ಬೀಳುವಂಥ ಪರಿಣಾಮ ಪುಟ್ಟಪ್ಪ. ಮಕ್ಕಳ ಮೇಲೆ ಬೀಳುವಂಥ ಪರಿಣಾಮ ಅಂದರೆ ರಾಜಕೀಯ ಅಂದರೆ ಏನು ಅನ್ನೋದು ಒಂದು ನಂಗೆ ಯಾವಾಗಲೂ ಕಾಡ್ತಾ ಇದೆ. ದಯಮಾಡಿ ಅದನ್ನು ಕೂಡ ಬರೆದು ತಿಳಿಸ್ಬೋದು. ಮತ್ತು ನನ್ನ ಒಂದು ಆಸೆ, ನಾನೊಬ್ಬ ಪ್ರಜೆಯಾಗಿ, ಭಾರತದ ಪ್ರಜೆಯಾಗಿ, ದಯಮಾಡಿ ಪುಟ್ಟಪ್ಪ ಪ್ರತಿ ಸರಿದೂ ಸಂವಿಧಾನದ ಬಗ್ಗೆ, ಸಂವಿಧಾನದ ವಿಷಯದ ಬಗ್ಗೆ, ಸಂವಿಧಾನ ಅರಿವು ಮೂಡಿಸುವಂಥ ಕೆಲವು ಪುಟ್ಟು ಕಥೆಗಳನ್ನು ಇಲ್ಲಿ ಮಕ್ಕಳಿಗಾಗಿ ಬರೀಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕೆಂದ್ರೆ ನಮ್ಮಲ್ಲಿ ಕೊರತೆ ಆಗ್ತಾ ಇರೋದೇ ಅದು, ನಮ್ಮಲ್ಲಿ ತುಂಬ ದೊಡ್ಡ ಕೊರತೆ ಅದೇ. ಇವತ್ತು ದಯಮಾಡಿ ಕ್ಷಮಿಸಿ, ವೇದಿಕೆ ಮೇಲೆ ಇರುವಂಥ ಹಿರಿಯರು ಯಾರೇ ರಾಜಕಾರಣಿಗಳಾಗಿದ್ದರೆ, ಸುಮಾರು ಜನ ರಾಜಕಾರಣಿಗಳ ಮಕ್ಕಳುಗಳು ಬರುವಂಥ ಯಾರ್ಯಾರು ಮುಂದೆ ಬರ್ತಿದ್ದಾರೋ ಅದರಲ್ಲಿ ಕೆಲವರಿಗೆ ಮಾತ್ರ ಸಂವಿಧಾನದ ಅರಿವಿದೆ, ಕೆಲವರಿಗೆ ಸಂವಿಧಾನದ ಅರಿವಿಲ್ಲ. ಮನೆಯಲ್ಲಿ ಪ್ರೀತಿಯಿಂದ ನಾವೇನೋ ಕೊಡಿಸ್ತೀವಿ ಗೊತ್ತಾ, ಬಟ್ಟೆ, ಕಾರು, ಒಡವೆ, ಆಸ್ತಿ, ಆ ಥರ ಆಗ್ಬಿಟ್ಟಿದೆ ಇವತ್ತು ನಮ್ಮ ರಾಜಕಾರಣ. ನೀನು ಮಾಡೋದು ಪರವಾಗಿಲ್ಲ ಅಂತ. ಅದಕ್ಕೆ ಕಾರಣ ಒಂದೇ, ಸಂವಿಧಾನದ ಅರಿವು ಇಲ್ಲದೆ ಇದ್ದಾಗ ಎಲ್ಲವೂ ತುಂಬ ಈಸಿ ಅನಿಸ್ಬಿಡುತ್ತೆ. ಸಂವಿಧಾನದ ಅರಿವು ಮನೆಗೂ ಮೂಡಲಿ, ಮತ್ತು ಅದರ ಜಾಗೃತಿ ಮೂಡಿಸ್ಬೇಕು. ಅಂದರೆ ಯಾರಿಗೂ ಈಸಿಯಾಗಿ ಸಿಗಬಾರದು, ಇದು ಎಲ್ಲರೂ ಕಷ್ಟಪಡಬೇಕು. ಎಲ್ಲರೂ ಕಷ್ಟಪಟ್ಟಾಗ ಮಾತ್ರ ಇಲ್ಲಿ ನಾವು ನಿಂತ್ಕೊಳ್ಳೋಕ್ಕೆ ಸಾಧ್ಯ. ನಮ್ಮನ್ನು ಇನ್ನೊಬ್ಬರು ಆಳಿದಾಗ ನಾವು ಅವ್ರಿಗೆ ತಲೆಬಾಗಿ ನಡೆಯೋಕ್ಕೆ ಸಾಧ್ಯ.